ಇದೊಂದೇ ಕಂಪ್ಲೇಂಟ್ ಪದೇ ಪದೇ ವೆನೆಲಾಸ್ ಫ್ಯಾಮಿಲಿ ಫುಡ್ಸ್ಗಾದರೆ ಬರ್ತಾ ಇರುತ್ತೆ. ಆದ್ರೇನು ಕಂಪ್ಲೇಂಟ್ ಮಾಡಿದವರೇ ಮತ್ತೆ ರಿಪೀಟೆಡ್ ಆಗಾದರೆ ಆರ್ಡರ್ ಮಾಡ್ಕೊತಾ ಇರ್ತಾರೆ. ಇಷ್ಟಕ್ಕೂ ಏನಪ್ಪ ಕಂಪ್ಲೇಂಟ್ ಅಂದರೆ ನಮ್ಮ ಆರ್ಡರ್ ಡಿಲೇ ಆಗ್ತಾ ಇದೆ ಅಂತ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ವೆನೆಲಾಸ್ ಫ್ಯಾಮಿಲಿ ಫುಡ್ಸಲ್ಲಿ ಆರ್ಡರ್ ಬಂದಮೇಲೆ ಚಿಕನ್ ಪಿಕಲ್ ಪ್ರಿಪೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಎವ್ರಿ ಡೇ 10 kg ಚಿಕನ್ ಪಿಕಲ್ ಪ್ರಿಪೇರ್ ಮಾಡಿದ್ರು ಆವತ್ತೇ ಖಾಲಿ ಆಗೋಗುತ್ತೆ. ಸಮ್ಟೈಮ್ಸ್ ಸ್ಟಾಕ್ ಖಾಲಿ ಆಗೋಗಿ, ಇಲ್ಲ ಅಂದರೆ ಕೊರಿಯರಲ್ಲಿ ಸ್ವಲ್ಪ ಡಿಲೇ ಆಗಿ ಆರ್ಡರ್ ಸ್ವಲ್ಪ ಡಿಲೇ ಆದ್ರೂ ಸೀರಿಯಸ್ ಆಗೋಗ್ತಾ ಇರ್ತಾರೆ. ಬಟ್ ನಮ್ಮ ಟೇಸ್ಟ್ ಇಷ್ಟ ಆಗುತ್ತೆ ಅಂತ ಅವರೇ ಮತ್ತೆ ರಿಪೀಟೆಡ್ ಆಗಾದರೆ ಆರ್ಡರ್ ಮಾಡ್ಕೊತಾ ಇರ್ತಾರೆ. ನಿಮ್ಮ ರಿವ್ಯೂಸ್ ಎಲ್ಲ ಕನ್ಸಿಡರ್ ಮಾಡಿ ಟೇಸ್ಟ್, ಕ್ವಾಲಿಟಿ, ಪ್ಯಾಕಿಂಗ್, ಸರ್ವಿಸಲ್ಲಿ ಸಹ ಎವ್ರಿ ಡೇ ಇಂಪ್ರೂವ್ ಮಾಡ್ಕೊತಾನೆ ಬರ್ತಾ ಇದ್ದೀವಿ. ಅದಕ್ಕೆ ನಮಗೆ ರಿಪೀಟೆಡ್ ಆಗಿ ಆರ್ಡರ್ಸ್ ಆದರೆ ಕೊಡ್ತಾ ಇದ್ದಾರೆ. 99% ನಮಗೆ ರಿವ್ಯೂಸ್ ಎಲ್ಲ ಗುಡ್ ರಿವ್ಯೂಸೇ ಇರುತ್ತೆ. ಇನ್ನು ಡ್ರೈ ಫ್ರೂಟ್ ಲಡ್ಡುಗಾದರೆ ಒಂದು ನೆಗೆಟಿವ್ ಕಂಪ್ಲೇಂಟ್ ಕೂಡ ಇರೋದಿಲ್ಲ. ನೀವು ಸಹ ವೆನೆಲಾಸ್ ಫ್ಯಾಮಿಲಿ ಫುಡ್ಸಲ್ಲಿ ಹೋಮ್ ಮೇಡ್ ಸ್ವೀಟ್ಸ್, ಸ್ನ್ಯಾಕ್ಸ್ ಎಲ್ಲ ಆರ್ಡರ್ ಮಾಡ್ಕೋಬೇಕು ಅಂದ್ಕೊಂಡ್ರೆ www.venelaasfamilyfoods.in ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ವೆಬ್ಸೈಟಲ್ಲಿ ಆರ್ಡರ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಸಹ ಆರ್ಡರ್ ಮಾಡ್ಕೋಬೋದು.